ಮಧ್ಯಪ್ರಾಚ್ಯದಲ್ಲಿ ಭೀಕರ ಕದನ ಯುದ್ಧಕ್ಕೆ ಅಧಿಕೃತವಾಗಿ ಧುಮುಕಿದ್ದಾರೆ ಯುಎಇ. ಮಧ್ಯಪ್ರಾಚ್ಯದಲ್ಲಿ ಭೀಕರ ಕದನ ಯುದ್ಧಕ್ಕೆ ಅಧಿಕೃತವಾಗಿ ಧುಮುಕಿರುವಂತಹ ಯುಎಇಯಿಂದ ಇರಾನ್ ಮೇಲೆ ಕ್ಷಿಪಣಿ ಪ್ರಯೋಗ. 4 ತಿಂಗಳಿಂದ ಸತತ ಏಟನ್ನು ತಿಂತಾ ಇದ್ದಂತಹ ಯುಎಇ ಅಂತಿಮವಾಗಿ ಇರಾನ್ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ರೆಡಿಯಾಗಿದೆ, ದಾಳಿಯನ್ನು ಮಾಡಿದೆ. ಇರಾನ್ನ ಮೇಲೆ ಮುಗಿಬಿದ್ದಂತಹ ಅಮೆರಿಕ, ಟೆಹರಾನ್ ಸೇರಿ ಹಲವೆಡೆ ಭಯಂಕರ ದಾಳಿ. ಪ್ರಮುಖ ಸೇನಾ ನೆಲೆಗಳ ಮೇಲೆ ಬಾಂಬ್, ಬಂದರು, ರೈಲ್ವೆ ನಿಲ್ದಾಣಗಳು ಹಾಗೆ ವಿಮಾನ ನಿಲ್ದಾಣಗಳ ಮೇಲೂ ಕೂಡ ಗುರಿ ಮಾಡಿಕೊಂಡು ಉತ್ತರ ಇರಾನ್ ಚಿಂದಿ ಚಿತ್ರಾನ್ನ ಆಗಬೇಕು ಅಂತ ಹೇಳಿ ಈ ರೀತಿಯ ಕೆಲಸ ಮಾಡ್ತಿರುವಂತ ಅಮೆರಿಕ. ಇರಾನ್ನಿಂದಲೂ ಕೂಡ ಟ್ರಂಪ್ ಮಿತ್ರರ ಮೇಲೆ ದಾಳಿ. ಬಹ್ರೇನ್, ಕುವೈತ್ ಮೇಲೆ ಡ್ರೋನ್ ದಾಳಿ ಮಾಡಲಾಗಿದೆ. ಹಾರ್ಮೋಜ್ ಸಂಧಿ ಬಳಸದಂತೆ ಭಾರತ ಆದೇಶವನ್ನ ನೀಡಿದೆ. ಭಾರತೀಯ ಹಡಗುಗಳಿಗೆ ಸರ್ಕಾರದಿಂದ ಆದೇಶವನ್ನ ನೀಡಲಾಗಿದೆ. ಸತತವಾಗಿ 3 ದಿನದ ಹಿಂದೆ ಬಂದಿರುವಂತಹ ಒಂದು ಸುದ್ದಿ ಹೇಳ್ತೀನಿ. ಇವಾಗ 3 ದಿನದ ಹಿಂದೆ ಹಾರ್ಮೋಜ್ ಜಲಸಂಧಿಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ವಿಧ್ವಂಸ ಆಗಿತ್ತು. ಅದರಲ್ಲಿ ಒಬ್ಬ ಭಾರತೀಯ ಸೇರಿ ಹಲವಾರು ಭಾರತೀಯರಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಒಬ್ಬ ಭಾರತೀಯ ಸತ್ತು ಹೋಗಿದ್ದ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಎವಿ ಏನಿದೆ, ಯುಎಇ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಮೇಲೆ ಯುದ್ಧ ಪ್ರಯೋಗವನ್ನು ಮಾಡಿದೆ, ಬಾಂಬ್ ದಾಳಿಗಳನ್ನು ಮಾಡಿದೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ರಿಟರ್ನ್ ದಾಳಿಯನ್ನು ಮಾಡ್ತೇವೆ ಅಂತ ಹೇಳಿ ಶಪಥವನ್ನು ಮಾಡಿತ್ತು. ತದಾದ ನಂತರ ಈಗ ಯುದ್ಧಕ್ಕೆ ಅಧಿಕೃತವಾಗಿ ಧುಮುಕಿದೆ. ಯುಎಇಯ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ಮಾಡಿತ್ತು. ಹಾರ್ಮೋಜ್ ಜಲಸಂಧಿಯಲ್ಲಿ ಆಗಿರುವಂತಹ ವಿಚಾರ. ಭಾರತೀಯರಿಂದ 6 ಮಂದಿಗೆ ಗಾಯ ಆಗಿತ್ತು, ಒಬ್ಬ ಸಾವನ್ನಪ್ಪಿದ್ದ. ಈ ದಾಳಿಯಲ್ಲಿ ಮುಬಾನ್ಸಾ ಎನ್ನುವಂತಹ ಒಂದು ಟ್ಯಾಂಕರ್ನಲ್ಲಿ ಓರ್ವ ಭಾರತೀಯ ಕೂಡ ಇದ್ದ. ಆತನನ್ನು ಕೂಡ ಸಾಯಿಸಲಾಗಿತ್ತು ಅಂತಂದ್ರೆ ಬಾಂಬ್ ಹಾಕಲಾಯಿತು, ಇನ್ನೇನು ಸತ್ತೇ ಹೋಗ್ತಾರಲ್ವ. ಸೊ ಆ ಕಾರಣಕ್ಕಾಗಿ ಇರಾನ್ ಹೇಗಾಗ್ತಿದೆ ಇವಾಗ ಅಂತಂದ್ರೆ, ಒಂದ್ ಕಡೆ ಟ್ರಂಪ್ ದಾಳಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಯುಎಇ ದಾಳಿಯೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ. ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ ಟಫ್ ಫೈಟ್ ಕೊಡ್ಲಿಕ್ಕೆ ಇರಾನ್ ರೆಡಿ ಆಗಿದ್ರು ಕೂಡ ಇರಾನ್ 2 ಕಡೆಗೆ ಲಕ್ಷ್ಯವನ್ನ ಹಾಕಬೇಕಾಗತ್ತೆ. ಯುಎಇ ಈಗ ಯುದ್ಧಕ್ಕೆ ನಿಂತ್ಕೊಂಡಿದೆ, ಅಧಿಕೃತವಾಗಿ ಬನ್ನಿ ಅಂತ ಹೇಳಿ ಕರೀತಾ ಇದೆ. ಇರಾನ್ ಈಗ ಚಿಂದಿ ಚಿತ್ರಾನ್ನ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಸಲವೂ ಒಂದೇ ಮಾತು ಹೇಳ್ತೀನಿ ವೀಕ್ಷಕರೇ, ಯಾವಾಗ ಒಂದು ದೇಶದ ಮೇಲೆ ದಾಳಿಗಳಾಗುತ್ತೋ ಅಥವಾ ಯಾವುದಾದ್ರೂ ದೇಶ ಯುದ್ಧ ನಿರತವಾಗಿರುತ್ತೋ ಆ ದೇಶ ಏನಿದೆ, ಆ ದೇಶ ಅಧಿಕೃತವಾಗಿ 10 ವರ್ಷಗಳ ಕಾಲ ಹಿಂದಕ್ಕೆ ಹೋಗುತ್ತೆ.